ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಭಾರತ್ ಟ್ಯಾಕ್ಸಿ ಹೆಸರಿನಲ್ಲಿ ಕ್ಯಾಬ್ ಸೇವೆ ಆರಂಭಿಸಿದೆ. ಇಲ್ಲಿ ಕ್ಯಾಬ್ ಚಾಲಕರು ಯಾವುದೇ ಅಗ್ರಿಗೇಟರ್ ಕಂಪನಿಗಳಿಗೆ ಕೊಡುವಂತೆ ಕಮಿಷನ್ ಕೊಡಬೇಕಿಲ್ಲ. 100% ಆದಾಯ ಚಾಲಕರಿಗೆ ಸಿಗಲಿದೆ. ಇಲ್ಲಿ ಡ್ರೈವರ್ಗಳೇ ಮಾಲೀಕರು. ಹೀಗಾಗಿ ಚಾಲಕರು ಭಾರತ್ ಟ್ಯಾಕ್ಸಿ ಅಡಿಯಲ್ಲಿ ಹೆಚ್ಚು ಸಂಪಾದಿಸಬಹುದಾಗಿದ್ದು, ರ್ಯಾಪಿಡೋ, ಓಲಾ, ಊಬರ್ಗೆ ಪ್ರಬಲ ಪೈಪೋಟಿ ನೀಡಲಿದೆ. ಅಷ್ಟಕ್ಕೂ ಏನಿದು ಭಾರತ್ ಟ್ಯಾಕ್ಸಿ, ತೋರಿಸ್ತೀವಿ ನೋಡಿ. ಸಹಕಾರಿ ತತ್ವದಲ್ಲಿ ರೂಪಿತ ಆಗಿರುವ ಭಾರತ್ ಟ್ಯಾಕ್ಸಿ ಇದೀಗ ಭಾರತದ ರೈಡ್ ಹೇಲಿಂಗ್ ಕ್ಷೇತ್ರಕ್ಕೆ ಅಡಿಯಿಟ್ಟಿದೆ. ಸೌರಾಷ್ಟ್ರ ಮತ್ತು ದೆಹಲಿಯಲ್ಲಿ ಇದರ ಪ್ರಾಯೋಗಿಕ ಸೇವೆ ಆರಂಭ ಆಗಿದೆ. ಓಲಾ, ಊಬರ್, ರ್ಯಾಪಿಡೋ ಪ್ರಾಬಲ್ಯ ಇರುವ ಈ ಸೆಕ್ಟರ್ನಲ್ಲಿ ಭಾರತ್ ಟ್ಯಾಕ್ಸಿ ಅಡಿಯೂರುವ ಎಲ್ಲ ಸಲಕರಣೆ ಮತ್ತು ಸಿದ್ಧತೆ ಹೊಂದಿದೆ. ಇದು ಸಹಕಾರ ತತ್ವದಲ್ಲಿ ರೂಪಿತ ಆಗಿರುವ ಪ್ಲಾಟ್ಫಾರ್ಮ್ ಆಗಿದೆ. ಇದರಲ್ಲಿ ಡ್ರೈವರ್ಗಳೇ ಮಾಲೀಕರು. ಅಮೂಲ್, ನಬಾರ್ಡ್, ಇಬ್ಕೋ ಮೊದಲಾದ 8 ಪ್ರಮುಖ ಸಂಘಟನೆಗಳಿಂದ ಬೆಂಬಲಿತ ಆಗಿರುವ ಭಾರತ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ನಲ್ಲಿ ಆಟೋ, ಕ್ಯಾಬ್, ಬೈಕ್ ಟ್ಯಾಕ್ಸಿಗಳ ಸೇವೆ ಲಭ್ಯ ಇದೆ. ಈ ಪ್ಲಾಟ್ಫಾರ್ಮ್ಗೆ 51,000ಕ್ಕಿಂತ ಅಧಿಕ ಡ್ರೈವರ್ಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 2025ರ ಜೂನ್ನಲ್ಲಿ ಆರಂಭ ಆದ ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಣ ಆಗಿರುವ ಭಾರತ್ ಟ್ಯಾಕ್ಸಿ ಪೂರ್ಣ ಸಹಕಾರಿ ತತ್ವದಲ್ಲಿ ಆಪರೇಟ್ ಮಾಡುತ್ತೆ. ನಮ್ಮ ಯಾತ್ರಿ ಪ್ಲಾಟ್ಫಾರ್ಮ್ ರೀತಿಯಲ್ಲಿ ಭಾರತ್ ಟ್ಯಾಕ್ಸಿ ಕೂಡ 0 ಕಮಿಷನ್ ಮಾಡೆಲ್ ಅನುಸರಿಸುತ್ತದೆ. ಅಂದರೆ ಒಂದು ರೈಡ್ನಲ್ಲಿ ಸಿಗುವ ಆದಾಯ ಎಲ್ಲವೂ ಡ್ರೈವರ್ಗೆ ಹೋಗುತ್ತೆ. ಪ್ಲಾಟ್ಫಾರ್ಮ್ಗೆ ಕಮಿಷನ್ ಕೊಡುವ ಅಗತ್ಯ ಇರುವುದಿಲ್ಲ. ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಸಂಸ್ಥೆಗೆ ಬರುವ ಯಾವುದೇ ಲಾಭವನ್ನ ಡ್ರೈವರ್ಗಳಿಗೆ ಮರಳಿಸಲಾಗುತ್ತೆ. ಇದರ ಆಡಳಿತ ಮಂಡಳಿಯಲ್ಲಿ ಚಾಲಕರನ್ನ ಪ್ರತಿನಿಧಿಸುವ 2 ಇರ್ತಾರೆ. ಈ ಮೂಲಕ ಸಹಕಾರ್ ಸೇ ಅಭಿವೃದ್ಧಿ ಎನ್ನುವ ಸರ್ಕಾರದ ನಂಬಿಕೆಯ ತಳಹದಿಯಲ್ಲಿ ಭಾರತ್ ಟ್ಯಾಕ್ಸಿ ಚಲಿಸುತ್ತದೆ. ಜಾಗತಿಕವಾಗಿ ಕೆಲವೆಡೆ ಡ್ರೈವರ್ಗಳಿಂದಲೇ ಸಹಕಾರ ತತ್ವದಲ್ಲಿ ನಡೆಸುವ ಟ್ಯಾಕ್ಸಿ ಸೇವೆ ಇದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇಂಥದ್ದೊಂದು ಕೋಆಪರೇಟಿವ್ ಸರ್ವಿಸ್ ಇದೆ. ಅದರಲ್ಲಿ 4,000 ಡ್ರೈವರ್ಗಳು ಸದಸ್ಯರಾಗಿದ್ದಾರೆ. ಈ ಮೂಲಕ ಭಾರತ್ ಟ್ಯಾಕ್ಸಿಯು ವಿಶ್ವದ ಅತಿದೊಡ್ಡ ಸಹಕಾರಿ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ ಎನಿಸಿದೆ. ಭಾರತ್ ಟ್ಯಾಕ್ಸಿಯ ಚಾಲಕರನ್ನ ಸಾರಥಿಗಳೆಂದು ಕರೆಯಲಾಗುತ್ತೆ. ಇದರೊಂದಿಗೆ ಚಾಲಕರಿಗೆ ವಿಶೇಷ ಸ್ಥಾನಮಾನ ಸಿಗಲಿದೆ. ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ನೆಟ್ವರ್ಕ್ನಲ್ಲಿ ಈ ಸಾರಥಿಗಳು ಸಹ ಮಾಲೀಕರು ಮತ್ತು ಷೇರುದಾರರಾಗಿರ್ತಾರೆ. ಭಾರತ್ ಟ್ಯಾಕ್ಸಿಯ ಬೀಟಾ ವರ್ಷನ್ ಆ್ಯಪ್ಗಳು ಬಿಡುಗಡೆ ಆಗಿವೆ. ದೆಹಲಿ ಮತ್ತು ಗುಜರಾತ್ನ ಸೌರಾಷ್ಟ್ರದಲ್ಲಿ ಜನರು ಈ ಆ್ಯಪ್ ಮೂಲಕ ಟ್ಯಾಕ್ಸಿ ಸೇವೆ ಬಳಸಬಹುದು. ಕುಂದು ಕೊರತೆಗಳಿದ್ದರೆ ತಿಳಿಸಬಹುದು. ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಈ ಟ್ಯಾಕ್ಸಿ ಸೇವೆ ವಿಸ್ತರಿಸಲಾಗುತ್ತೆ. ಅತ್ಯಂತ ಪಾರದರ್ಶಕ ಮತ್ತು ಪಾರ್ಟಿಸಿಪೇಟಿವ್ ಮಾಡೆಲ್ನಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿದೆ. ಕೇಂದ್ರ ಸಹಕಾರ ಸಚಿವಾಲಯ ಮತ್ತು ನ್ಯಾಷನಲ್ ಗವರ್ನೆನ್ಸ್ ಡಿವಿಷನ್ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಿದೆ. ಅಮಿತ್ ಶಾ ಅವರು ಕೇಂದ್ರ ಸಹಕಾರ ಸಚಿವರಾಗಿ ಇಲಾಖೆಯ ಸಾರಥ್ಯ ವಹಿಸಿದ್ದಾರೆ. ಭಾರತ್ ಟ್ಯಾಕ್ಸಿ ಸೇವೆಯಿಂದ ಜನರಿಗೆ ಟ್ಯಾಕ್ಸಿ ಕ್ಯಾಬ್ ಸರ್ವಿಸ್ ದರದಲ್ಲಿ ಇಳಿಕೆ ಆಗಲಿದೆ. ದರಗಳು ಪಾರದರ್ಶಕ ಆಗಿರುತ್ತೆ. ಗ್ರಾಹಕರಿಗೆ ಪೀಕ್ ಅವರ್ಸ್ ಅಲ್ಲಿ ರೇಟ್ ಜಾಸ್ತಿ ಆಗಲ್ಲ. ಇಲ್ಲಿ ಚಾಲಕರೇ ಮಾಲೀಕರಾಗಿರ್ತಾರೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 300 ಕೋಟಿ ರೂಪಾಯಿಯ ಆರಂಭಿಕ ಬಂಡವಾಳ ನೀಡುತ್ತಿದೆ. ಇಲ್ಲಿ ಕ್ಯಾಬ್ ಚಾಲಕರು ಯಾವುದೇ ಅಗ್ರಿಗೇಟರ್ ಕಂಪನಿಗಳಿಗೆ ಕೊಡುವಂತೆ 25 ಅಥವಾ 30ರಷ್ಟು ಕಮಿಷನ್ ಕೊಡಬೇಕಿಲ್ಲ. 100% ಆದಾಯ ಚಾಲಕರಿಗೆ ಸಿಗಲಿದೆ. ಇಲ್ಲಿ ಚಾಲಕರಿಗೆ ಮೆಂಬರ್ಶಿಪ್ ಮಾಡೆಲ್ ಇರುತ್ತೆ. ಅವರು ಸಾಮಾನ್ಯ ಮಾಸಿಕ ಶುಲ್ಕವನ್ನು ಕೊಡಬಹುದು. ಹೀಗಾಗಿ ಚಾಲಕರು ಭಾರತ್ ಟ್ಯಾಕ್ಸಿ ಅಡಿಯಲ್ಲಿ ಹೆಚ್ಚು ಸಂಪಾದಿಸಬಹುದು. ಓಲಾ, ಊಬರ್, ರ್ಯಾಪಿಡೋ ಮೊದಲಾದ ಕಾರ್ಪೊರೇಟ್ ಟ್ಯಾಕ್ಸಿ ಸರ್ವಿಸ್ ಪ್ರೊವೈಡರ್ಸ್ಗೆ ಪ್ರತಿಸ್ಪರ್ಧಿಯಾಗಿ ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಕೊಲಾಬರೇಟಿವ್ ಟ್ಯಾಕ್ಸಿ ಸರ್ವಿಸ್ಗಳು ಇವೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ನಮ್ಮ ಯಾತ್ರೆ ಇದೆ. ಇದೀಗ ಕೇಂದ್ರ ಸರ್ಕಾರದಿಂದ ಸಹಕಾರ ವಲಯದ ಭಾರತ್ ಟ್ಯಾಕ್ಸಿ ಸೇವೆ ತೀವ್ರ ಕುತೂಹಲ ಮೂಡಿಸಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.